ದೇವರಾದ ಯೇಸುಕ್ರಿಸ್ತರ ನಾಮದಲ್ಲಿ ಮತ್ತೊಮ್ಮೆ ಈ ಸಂಚಿಕೆ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ. ದೇವರ ಬರೋಣದ ಗುರುತುಗಳು, ಅದನ್ನೇ ಬೇಸ್ ಮಾಡಿ ಅದರೊಂದಿಗೆ ಪ್ರವಾದನೆಗಳು ಹೇಗೆ ನಡೆಯುತ್ತಾ ಇದೆ ಎಂಬುದಾಗಿ, ಕಡೆಯ ಕಾಲದಲ್ಲಿ ಯೇಸು ಹೇಳಿದಂಥ ಗುರುತುಗಳು ಹೇಗೆ ನೆರವೇರುತ್ತಾ ಇದೆ ಎಂಬುದಾಗಿ ಹೇಳುವಂಥದ್ದೇ ಈ ನೆನ್ನೆಯ ತನಕ ಕಾರ್ಯಕ್ರಮದ ಉದ್ದೇಶ. ಈಗ ನೀವು ಚೆನ್ನಾಗಿ ಗಮನಿಸುವುದಾದರೆ, ನಾರ್ಮಲ್ ಆಗಿಯೇ ಭೂಮಿಯಲ್ಲಿ 7.1 ಭೂಕಂಪಗಳು ನಡೀತಾ ಇದೆ. ಜಪಾನ್ನಲ್ಲಿ ನಡೆದಂತ ಘೋರ ಕಾರ್ಯವನ್ನು ನೋಡಿರುತ್ತೀರಾ. ಆನಂತರ ವೆನಿನ್ಸುಲಾ, ಇನ್ನು ವೆನಿನ್ಸುಲಾ ಸಮಸ್ಯೆ ಮುಗಿದಿಲ್ಲ ನೋಡಿ. ಆನಂತರವಾಗಿ ಜಪಾನ್ ನಲ್ಲಿ ನಡೆದಿದೆ. ಜಪಾನ್ನೊಂದಿಗೆ ಲೋಕಾದ್ಯಂತ ಹೆಚ್ಚು ಕಮ್ಮಿ ಅನೇಕ ಸ್ಥಳಗಳಲ್ಲಿ ಈ ಭೂಕಂಪವು ವ್ಯಾಪಿಸಿದೆ. 3 ಲಕ್ಷ ಜನರನ್ನು ಇವ್ಯಾಕ್ಯುಯೇಟ್ ಮಾಡುವುದಕ್ಕೆ ಹೇಳಿದ್ದಾರೆ. ಅಂದ್ರೆ ಜಪಾನ್ ಅನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸುವುದಕ್ಕೆ ಹೇಳಿದ್ದಾರೆ. ಅಷ್ಟರ ಮಟ್ಟಿಗೆ ಘೋರವಾಗಿ ನಡೆಯುತ್ತಾ ಇದೆ. ಇದು ಒಂದು ಕಡೆ ಭೂಕಂಪ ನಡೆಯುತ್ತಾ ಇದೆ. ಒಂದು ಕಡೆ ನೋಡುವುದಾದರೆ ಎಬೋಲಾ, ಇನ್ನೊಂದು ಕಡೆ ನೋಡುವುದಾದರೆ ಕೊರೋನಾದ ನೆಕ್ಸ್ಟ್ ವೇರಿಯಂಟ್, ಇನ್ನು ಡೆಂಗ್ಯೂನ ನೆಕ್ಸ್ಟ್ ವೇರಿಯಂಟ್. ಈ ರೀತಿಯಾಗಿ ಘೋರವ್ಯಾಧಿಗಳು, ಅನೇಕ ವಿಧವಾದ ಘೋರವ್ಯಾಧಿಗಳು ಅದು ಅಧಿಕವಾಗುತ್ತಾ ಇದೆ. ಇನ್ನೊಂದು ಕಡೆ ನೋಡುವುದಾದ್ರೆ ಜನಕ್ಕೆ ವಿರುದ್ಧವಾಗಿ ಜನರು, ಅಂದ್ರೆ ಜೆನ್ಜಿ ಮಾಡುತ್ತಾ ಇರುವಂತಹ ಹೋರಾಟ, ಹಕ್ಕಿಗೋಸ್ಕರ ಹೋರಾಟ, ವಿದ್ಯಾಭ್ಯಾಸಕ್ಕಾಗಿ ಹೋರಾಟ. ಅದೇ ರೀತಿ ಜನಕ್ಕೆ ವಿರುದ್ಧವಾಗಿ ಜನರು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯರು. ಎಲ್ಲಾ ದೇಶಗಳಲ್ಲೂ ನೋಡುವುದಾದರೆ ಒಂದು ಮುಖ್ಯವಾದ ಹಂತದಲ್ಲಿ ಬಂದು ನಿಂತಿದೆ. ಇದೆಲ್ಲವೂ ಕೂಡ ಸತ್ಯವೇದದಲ್ಲಿ ಹೇಳಲ್ಪಟ್ಟ ಕಡೆಯ ಕಾಲದ ಗುರುತುಗಳು. ಇದರಲ್ಲಿ ಕೆಲವು ಮುಖ್ಯವಾದ ವಿಷಯಗಳನ್ನು ಈ ಕಾರ್ಯಕ್ರಮದಲ್ಲಿ ನಾವು ನೋಡುತ್ತೇವೆ. ಬನ್ನಿ ನಾವು ನೋಡೋಣ. ಮೊದಲನೆಯದಾಗಿ, ಈ ಇಸ್ರಾಯೇಲ್, ಇರಾನ್, US ಯುದ್ಧದ ಬಹಳ ಮುಖ್ಯವಾದ ಹಂತಕ್ಕೆ ಲೋಕವು ಬಂದಿದೆ. ಅದು ಲೋಕ ಏನ್ ಹೇಳುತ್ತಾ ಇದೆ ಅಂದ್ರೆ, ಈಗ ಎಲ್ಲವೂ ಕೂಡ ಒಂದು ಕೇಂದ್ರ ಬಿಂದುಗೆ ಬಂದು ಸೇರಿದೆ ಅಂತ ಹೇಳುತ್ತಿದ್ದಾರೆ. ಏನಂದ್ರೆ, ಉಕ್ರೇನ್ ಅವರು ಇರಾನ್ನ ಒಂದು ಹಡಗನ್ನು ಈಗ ತಾಕಿದ್ದಾರೆ. ಇದಕ್ಕೂ ನೀವು ಹೇಳಿದಂತ ಕೇಂದ್ರ ಬಿಂದುಗೂ ಏನ್ ಸಂಬಂಧ ಅಂತ ಕೇಳುವುದಾದರೆ, ಉಕ್ರೇನ್ ರಷ್ಯಾ ವಾರ್ ಪ್ರತ್ಯೇಕವಾಗಿ ನಡೀತಿತ್ತು, ಇರಾನ್ US ವಾರ್ ಪ್ರತ್ಯೇಕ ನಡೀತಿತ್ತು. ಇದರಲ್ಲಿ ಯುಕ್ರೇನ್ ಡ್ರೋನ್ ಸಹಾಯವನ್ನು ಇರಾನ್ಗೆ ವಿರೋಧವಾಗಿ ಗಲ್ಫ್ ದೇಶಗಳಿಗೆ ಮಾಡುತ್ತಾ ಇತ್ತು. ಇದೆಲ್ಲ ಒಂದು ಕಡೆ ನಡೀತಿತ್ತು. ಇದೆಲ್ಲ ಸೇರಿ ಒಂದು ಯುದ್ಧವಾಗಿ ಎಲ್ಲಿ ಮಾರ್ಪಡುತ್ತಾ ಇದೆ ಅಂದ್ರೆ, ಈಗ ಸಮೀಪದಲ್ಲಿ ಉಕ್ರೇನ್ ಇರಾನ್ನ ಹಡಗನ್ನು ತಾಕಿದೆ. ಕ್ಯಾಸ್ಪಿಯನ್ ಸಿಯಲ್ಲಿ ಆ ಹಡಗು ರಷ್ಯಾ ಕಡೆಗೆ ಹೋಗುತ್ತಾ ಇದೆ. ಆ ಹಡಗಲ್ಲಿ ಆಯುಧಗಳಿದೆ ಎಂಬುದಾಗಿ ಹೇಳಿ, ಅದು ಒಂದು 5 ದೇಶಗಳನ್ನು ವಿಭಾಗಿಸುವಂತ ಸಮುದ್ರ ಭಾಗ. ಅದರಲ್ಲಿ ಇರಾನಿನ ಭಾಗವು, ಆ ಭಾಗದಲ್ಲಿ ಯುಕ್ರೇನ್ ತಾಕಿದೆ. ಇದು ನೇರವಾಗಿ ಇರಾನ್ಗೂ ಹಾಗೂ ರಷ್ಯಾಗೆ ವಿರೋಧವಾಗಿ ಉಕ್ರೇನ್ ಇವತ್ತು ಎದ್ದಿದೆ. ಈಗ ಇರಾನ್ ಹೇಳುತ್ತಾ ಇದೆ, ಇದನ್ನು ಒಪ್ಪುವುದಕ್ಕೆ ಆಗಲ್ಲ, ಯಾಕಂದ್ರೆ ಅವರಲ್ಲಿ ಇಬ್ಬರು ಸತ್ತು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ಇರಾನ್ನ ಯುದ್ಧದಲ್ಲಿ ಯುಕ್ರೇನ್ ಕೂಡ ಜಾಯಿನ್ ಆಗುತ್ತಿದೆ. ಇರಾನ್ ಬಹಳ ತೀವ್ರವಾಗಿ ತಾಕುವುದಕ್ಕೆ ಆರಂಭಿಸಿದೆ. ಎಲ್ಲಾ ದೇಶವನ್ನು ತೀವ್ರವಾಗಿ ತಾಕಲು ಆರಂಭಿಸಿದೆ. ಒಂದು ಕಡೆ ಹೌತಿಸ್, ಇನ್ನೊಂದು ಕಡೆ ಇರಾನ್. ಈಗ ರಷ್ಯಾ ಕೂಡ ಒಳಗೆ ಜಾಯಿನ್ ಆಗಿದೆ. ರಷ್ಯಾ ಹೇಳಿದಂತ ಲೇಟೆಸ್ಟ್ ಸ್ಟೇಟ್ಮೆಂಟ್ ಏನಂದ್ರೆ, ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನೀವು ಎದುರು ನೋಡದೇ ಇರುವಂತ ಬಹಳ ಮೋಸಕರವಾದ ಆಯುಧಗಳನ್ನೆಲ್ಲ ಇರಾನ್ ಇಟ್ಟುಕೊಂಡಿದೆ, ನೀವು ಇರಾನ್ಗೆ ಸರೆಂಡರ್ ಆಗುವುದೇ ಒಳ್ಳೆಯದು ಎಂಬುದಾಗಿ US ಅವರಿಗೆ ಹೇಳಿದ್ದಾರೆ. ಅಂದ್ರೆ ಹೇಳಿದ್ದು ಯಾರಂದ್ರೆ, ರಷ್ಯಾದ ಸೈನ್ಯದ ಅಧಿಕಾರಿ ಹೇಳಿದ್ದಾರೆ. ಚೀನಾದ ಬಹಳ ಮುಖ್ಯವಾದಂತ ವಿಮಾನ ಎಲ್ಲ ಇರಾನ್ನಲ್ಲಿ ಲ್ಯಾಂಡ್ ಆಗಿದೆ ಎಂಬುದಾಗಿ ಅಫಿಷಿಯಲ್ ಆಗಿ CIA ಯಲ್ಲಿ ಅಮೆರಿಕ ಹೇಳಿದೆ. 3ನೇ ಮಹಾಯುದ್ಧದ ಸೆಂಟರ್ ಪಾಯಿಂಟ್ ಅಲ್ಲಿ ನಾವು ಇದ್ದೇವೆ. ಈಗ ಇದು ಒಂದು ಹಂತದಲ್ಲಿ ಸ್ಫೋಟವಾಗುವುದಕ್ಕೆ ಆರಂಭವಾಗುತ್ತದೆ. ಅದುವೇ ಘೋರವಾಗಿ ಮುಂದಿನ ಹಂತವಾಗಿ 3ನೇ ಮಹಾಯುದ್ಧವಾಗಿ ಮಾರ್ಪಡಲಿದೆ. HK 38-39 ಅದು ಹಾಗೆ ಅದ್ಭುತವಾಗಿ ನಮ್ಮ ಮುಂದೆ ಫಾರ್ಮ್ ಆಗಿ ನಿಂತಿದೆ. ಇದರ ಅಪ್ಡೇಟ್ಸ್, ಆದರೆ ಅಪ್ಡೇಟ್ಸ್ ಬರುವಷ್ಟರಲ್ಲಿ ಇದು ಎಷ್ಟು ದೂರ ಹೋಗುತ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಕರ್ತನ ಚಿತ್ತವಿದ್ದರೆ ನಾವು ಪ್ರಯಾಸ ಪಡುತ್ತೇವೆ. ಏನಂದ್ರೆ, ವಾರಕ್ಕೆ ಒಮ್ಮೆ ಈ ಕಾರ್ಯಕ್ರಮ ತರುವಂತದನ್ನ 2 ಸಾರಿ ಪ್ರಸಾರ ಮಾಡಿದ್ರೆ ಚೆನ್ನಾಗಿರುತ್ತದೆ. ದೇವರ ಚಿತ್ತವಿದ್ದರೆ ಆ ರೀತಿ ಯೋಚನೆ ಮಾಡುತ್ತಾ ಇದ್ದೇವೆ. ನಮಗಾಗಿ ಪ್ರಾರ್ಥಿಸಿರಿ. ನಾವು ಮುಂದಿನ ಕಾರ್ಯಕ್ಕಾಗಿ ಈಗ ಹೋಗೋಣ. ಮುಂದೆ ನಾವು ಒಂದು ಮುಖ್ಯವಾದ ವಿಷಯವನ್ನು ನೋಡಲಿದ್ದೇವೆ. ಏನೆಂದು ಕೇಳುವುದಾದರೆ, ಚೀನಾ ಒಂದು ಬಹಳ ದೊಡ್ಡದಾದ ಆರ್ಟಿಫಿಷಿಯಲ್ ಸನ್, ಕೃತಕ ಸೂರ್ಯವನ್ನು ಕಂಡುಹಿಡಿದಿದ್ದಾರೆ. ಹಾಗಂದ್ರೆ ಏನು ಅಂದ್ರೆ, ಇದು ಯಾತಕ್ಕಾಗಿ ಅಂದರೆ, ಕೃತಕ ಶಕ್ತಿ ಅಂದ್ರೆ ಸುಮಾರು 100 ಡಿಗ್ರಿ ಸೆಲ್ಸಿಯಸ್ ಉಂಟು ಮಾಡುವಂತಹ ಒಂದು ಕೃತಕ ಶಕ್ತಿ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದ್ರೆ, ಅವರು ಹೇಳುವಂತದ್ದು ಏನಂದ್ರೆ, ಸಾಮಾನ್ಯವಾಗಿ ಸೂರ್ಯನಿಂದ ಬರುವಂತದ್ರಲ್ಲಿ ಅನೇಕ ವಿಧವಾದಂತ ವಾಯು ಇರುತ್ತದೆ. ಅಂದ್ರೆ ಹೈಡ್ರೋಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಇರುತ್ತದೆ ಅಲ್ವಾ. ಇದರಲ್ಲಿ ಸಂಪೂರ್ಣವಾಗಿ ಕಾರ್ಬನ್ ಡೈಆಕ್ಸೈಡ್ ಇಲ್ಲದೆ ಇರುವ ಹಾಗೆ, ಅಂದರೆ ಮನುಷ್ಯನಿಗೆ ಅಂತಹ ವಾಯು ಇರಬಾರದೆನ್ನುವಂಥದ್ದು ಅವರ ಒಂದು ಆಲೋಚನೆ. ಅದರಿಂದ ಇವ್ರು ಏನ್ ಮಾಡುತ್ತಾರೆ ಅಂದ್ರೆ, ಒಂದು ಮ್ಯಾಗ್ನೆಟ್ ಅನ್ನು ಮಾಡಿ ಅದರಲ್ಲಿ ಫ್ಯೂಷನ್ ಮಾಡಿ ಅದರಿಂದ ಬರುವಂತಹ ಪ್ಲಾಸ್ಮಾ ಎಂದು ಹೇಳುತ್ತಾರೆ. ಇದನ್ನಿಟ್ಟು ಅವ್ರು ಏನ್ ಮಾಡುತ್ತಾರೆ ಅಂದ್ರೆ, ಒಂದು ಆರ್ಟಿಫಿಷಿಯಲ್ ಒಂದು ಎನರ್ಜಿಯನ್ನು ಉಂಟು ಮಾಡಿ ಅದನ್ನು ಎಲೆಕ್ಟ್ರಿಸಿಟಿ ಎಲ್ಲದಕ್ಕೂ ಅವ್ರು ಮಾಡುತ್ತಿದ್ದಾರೆ. ಇದರಲ್ಲಿ ನಮಗೇನಿದೆ ಅಂದರೆ, ಇದೊಂದು ಟೆಕ್ನಾಲಜಿ ತಾನೆ, ವಿಜ್ಞಾನದ ಕಂಡುಹಿಡಿಯುವಿಕೆ ತಾನೆ. ಲೋಕದಲ್ಲೇ ಫಸ್ಟ್ ಚೈನಾ ಮಾಡ್ತಿದ್ಯಲ್ಲ, ಅದು ಮನುಷ್ಯನ ಬಹಳ ಮುಖ್ಯವಾದಂತ ಕಂಡುಹಿಡಿಯುವಿಕೆ ಎಂದು ಹೇಳುತ್ತಿದ್ದಾರೆ. ನಾವು ಯಾವಾಗಲೂ ಇದನ್ನು ಬಿಬ್ಲಿಕಲ್ ಆಗಿ ನೋಡುತ್ತೇವೆ ಅಂತ ಇಟ್ಕೊಳ್ಳಿ. ಇದಕ್ಕೂ ಮುಂಚೆ ಜರ್ಮನಿ ಈ ರೀತಿಯಾಗಿ ಒಂದನ್ನು ಮಾಡಿದ್ರು, ಅದಕ್ಕೂ ಮುನ್ನ ಚೀನಾ ಆರಂಭಿಸಿತು, ಆಮೇಲೆ ಜರ್ಮನಿ ಮಾಡಿದ್ರು, ಈಗ ಇವರು ಇದನ್ನು ಮಾಡಿ ಸಕ್ಸಸ್ ಆಗಿ ಈಗ 2030ರಲ್ಲಿ ಒಂದು ಕೃತಕ ಎನರ್ಜಿ ನಮಗೆ ತರುವುದಕ್ಕೆ ಅವರೆಲ್ಲ ಕಾರ್ಯ ಮಾಡುತ್ತಿದ್ದಾರೆ ಅಂತ ಹೇಳುತ್ತಿದ್ದಾರೆ.
ಸರಿ, ಇದರಲ್ಲಿ ಏನಾದ್ರೂ ತಪ್ಪಿದೆಯಾ ಅಂತ ಕೇಳೋದಾದ್ರೆ, ಯೆರೆಮೀಯ 33:20ರಲ್ಲಿ ದೇವರು ಹೇಳುತ್ತಾರೆ, ಹಗಲಿಗೂ ಇರುಳಿಗೂ ನಾನು ಮಾಡಿದಂತ ನಿಬಂಧನೆಗಳನ್ನು ಮಾರ್ಪಡಿಸಬಾರದೆಂದು ಹೇಳುತ್ತಾರೆ. ಚೆನ್ನಾಗಿ ಗಮನಿಸಿರಿ, ಈ ವಾಕ್ಯ 2300 2500 ವರ್ಷಗಳಿಂದ ಹೇಳಲ್ಪಟ್ಟಂತ ಪ್ರವಾದನೆ. ಮಾರ್ಪಡಿಸಬಾರದೆಂದು ಹೇಳುತ್ತಾರೆ. ಬೈಬಲ್ನ ಪೂರ್ಣವಾಗಿ ನೀವು ನೋಡುವುದಾದ್ರೆ ಸಾಯಂಕಾಲವು ಪ್ರಾತಃ ಕಾಲವೂ ಆಗಿ ಮೊದಲನೇ ದಿನವಾಯಿತು. ದೇವರೇನ್ ಮಾಡುತ್ತಾರೆ, ಬೆಳಕನ್ನು ಇರುಳನ್ನು ಉಂಟು ಮಾಡಿದ್ದಾರೆ ಎಂಬುದಾಗಿ ಮೊದಲನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಅದಾದ ನಂತರವಾಗಿ ನೋಹನ ಕಾಲದಲ್ಲಿ ಋತುವನ್ನು, ಕಾಲಮಾನ, ಹವಾಮಾನ ಇದೆಲ್ಲವನ್ನು ಮಾಡುತ್ತಾರೆ ಅಂತ ನೋಡುತ್ತೇವೆ. ಈಗ ಇವರು ಹೇಳುತ್ತಾ ಇರುವಂತ ಆರ್ಟಿಫಿಷಿಯಲ್ ಸನ್ ಏನ್ ಮಾಡುತ್ತದೆ ಅಂದ್ರೆ, ಈಗಾಗಲೇ ಅವರು ಬರೆದಂತ ಆರ್ಟಿಕಲ್ ಏನ್ ಹೇಳಿದ್ರು ಅಂದ್ರೆ, ರಾತ್ರಿಯಲ್ಲಿ ಬೆಳಕು ಕೊಡುವಂತೆ. ಈಗ ನಮಗೆ 24 ಅವರ್ಸ್ ಇದೆಯಲ್ಲ, ಆ 24 ಅವರ್ಸ್ ಅಲ್ಲಿ ಮ್ಯಾಕ್ಸಿಮಮ್ 8 to 10 ಅವರ್ಸ್ ನೈಟ್ ಅಲ್ಲಿ ವೇಸ್ಟ್ ಮಾಡುತ್ತಾ ಇದ್ದೇವೆ, ಅದನ್ನು ಯೂಸ್ ಮಾಡೋದಕ್ಕೆ ಆಗುತ್ತಿಲ್ಲ ಎಂಬುದಾಗಿ ಅವರು ಹೇಳುತ್ತಿದ್ದಾರೆ. ಆದ್ದರಿಂದ ಇದನ್ನು ರಾತ್ರಿಯ ವೇಳೆಯಲ್ಲಿ ಆರ್ಟಿಫಿಷಿಯಲ್ ಸನ್ ಆಗಿ ಇಟ್ಟರೆ ರಾತ್ರಿ ಕೂಡ ಕೆಲಸ ಮಾಡಬಹುದು. ಅಂದ್ರೆ ನಮಗೆ ರಾತ್ರಿ ಸೂರ್ಯ ಇಲ್ಲದೆ ಇರುವುದರಿಂದ ಆ ಎನರ್ಜಿ ಸಿಗುತ್ತಿಲ್ಲ ಎಂಬುದಾಗಿ ಅವರು ಹೇಳುತ್ತಿದ್ದಾರೆ. ಆಕ್ಚುಲ್ ಆಗಿ ಗಾಡು ಮನುಷ್ಯನ ಅವಶ್ಯಕತೆಗಾಗಿ ಇದೆಲ್ಲ ನಿರ್ಮಿಸಿದ್ರು ಎಂಬುದಾಗಿ ನೋಡುತ್ತೇವೆ. ಮರ, ಗಿಡ, ಸೂರ್ಯ, ಚಂದ್ರ, ನಕ್ಷತ್ರ, ಸಮುದ್ರ, ಅದರೊಳಗಿರುವಂತಹ ಮೀನುಗಳು, ಪಕ್ಷಿಗಳು ಎಲ್ಲವೂ ಮನುಷ್ಯನಿಗಾಗಿ ಉಂಟು ಮಾಡಲ್ಪಟ್ಟದ್ದು. ಆದ್ರೆ ಇದೆಲ್ಲ ಮನುಷ್ಯನ ಒಳ್ಳೆಯದಕ್ಕೋಸ್ಕರವಾಗಿ ಉಂಟು ಮಾಡಿದ್ದು. ದೇವರು ಒಳ್ಳೆಯದೆಂದು ಕಂಡರು. ಈಗ ಮನುಷ್ಯನು ಕಂಡುಹಿಡಿಯುವಂತದ್ರಲ್ಲಿ ಒಳ್ಳೆಯದು ಕೆಟ್ಟದಿರುತ್ತದೆ. ನಾವು ಅದನ್ನು ವಾಕ್ಯದಿಂದ ನೋಡಿದ್ದೇವೆ. ಈಗ ಇದರಲ್ಲಿ ಒಂದು ದೊಡ್ಡ ಕೇಡು ಉಂಟಾಗಲಿದೆ. ಏನಂದ್ರೆ, ಮೊದಲನೇದಾಗಿ ವಾಕ್ಯದ ಪ್ರಕಾರವಾಗಿ ಈ ರೀತಿ ಹಗಲಿರುಳನ್ನು ಅವರು ಮಾರ್ಪಡಿಸುತ್ತಿದ್ದಾರೆ. ಈಗಾಗಲೇ ಮನುಷ್ಯ ರಾತ್ರಿಯಲ್ಲಿ ಕೆಲಸ ಮಾಡಲು ಆರಂಭಿಸಿ, ಕೀರ್ತನೆ 104ನೇ ಅಧ್ಯಾಯದ ಪ್ರಕಾರವಾಗಿ ಮನುಷ್ಯ ರಾತ್ರಿ ಕೆಲಸ ಮಾಡುವಾಗ ಮೃಗದ ಸ್ವಭಾವವುಳ್ಳವನಾಗಿ, ನೀವು ನೋಡಿ ರಾತ್ರಿ ಕೆಲಸ ಮಾಡುವವರಲ್ಲಿ ಸ್ಟ್ರೆಸ್ಸು, ಕೋಪ, ಡಿಪ್ರೆಷನ್ ಯಾಕೆ ಬರುತ್ತದೆ ಅಂದ್ರೆ, ಆ ಸಮಯದಲ್ಲಿ ಅವರು ಕೆಲಸ ಮಾಡಬಾರದು, ಬೇರೆ ಮಾರ್ಗವಿಲ್ಲ. ಭೂಮಿ ಇವತ್ತು ಕ್ರಮ ತಪ್ಪಿ ಹೋಗಿದೆ. ಈಗ 24 ಅವರ್ಸ್ ಆಗಿದೆ. ಈಗ ಏನಾಗುತ್ತಾ ಇದೆ ಅಂದ್ರೆ, ಅದು ಉಚ್ಚಘಟ್ಟಕ್ಕೆ ತಲುಪುತ್ತಾ ಇದೆ. ಇದೊಂದು ಮೀರುವಿಕೆ. ಕರ್ತನು ಚಳಿಗಾಲ, ಬೇಸಿಗೆಗಾಲ ಎಲ್ಲ ಒಂದರ ನಂತರ ಒಂದು ಬರುತ್ತದಂತೆ ಹೇಳಿದ್ದಾರೆ. ಈಗ ಇವರು ಮಾಡಿದಂತ ಕೆಲಸ ಸಮೀಪದಲ್ಲಿ ದುಬೈಲು ನೋಡುವುದಾದ್ರೆ ಮಿತಿಮೀರಿ ಪ್ರವಾಹ. ಏನು ಕಾರಣ ಅಂತ ನೋಡೋದಾದ್ರೆ, ಕೃತಕ ಮಳೆ ಉಂಟು ಮಾಡಿದ್ದಕ್ಕೆ ಅವರು ಮಾಡಿದ ಕಾರ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಇದೇ ರೀತಿ ಮನುಷ್ಯ ಕೃತಕವಾಗಿ ಏನೇನ್ ಮಾಡಿದ್ರು ಕೂಡ ಅದಾದ ನಂತರವಾಗಿ ಒಂದು ಪರಿಣಾಮವನ್ನು ಸಂಧಿಸಬೇಕಾಗುತ್ತದೆ. ಅದನ್ನು ಕಂಡುಹಿಡಿಯುವಾಗ ಅದರಲ್ಲಿರುವಂತಹ ಒಳ್ಳೆಯದನ್ನೇ ಮಾತಾಡುತ್ತಾರೆ, ಆ ನಂತರವಾಗಿ ಅದರಲ್ಲಿರುವಂತಹ ಕೆಟ್ಟದ್ದು ಪ್ರಕಟವಾಗುತ್ತದೆ. ಈಗ ಆರ್ಟಿಫಿಷಿಯಲ್ ಸನ್ ದೊಡ್ಡ ಒಂದು ಕೇಡನ್ನು ಉಂಟು ಮಾಡಲಿದೆ. ನಂತರ ನಮಗೆ ಅದು ಗೊತ್ತಾಗುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಅವಶ್ಯವಿಲ್ಲ ಅಂತ ಕೇಳೋದಾದ್ರೆ ಅದು ನಮಗೆ ಅವಶ್ಯ. ಮರ ಗಿಡಗಳಿಗೆ ಅದು ಅವಶ್ಯವಾಗಿದೆ. ಮನುಷ್ಯನಿಗೆ ಈಗ ಆಕ್ಸಿಜನ್ ಬೇಕಂದ್ರೆ ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ದೇವರು ಆ ರೀತಿಯಾಗಿ ಏರ್ಪಡಿಸಿದ್ದಾರೆ. ನಾವು ಸಾಮಾನ್ಯವಾಗಿ 5ನೇ 6ನೇ ಕ್ಲಾಸ್ ಅಲ್ಲಿ ಓದ್ಬೇಕಾದ್ರೆ ಹೇಳಿಕೊಟ್ಟ ಪಾಠ ಇದು. ಈಗ ಕಾರ್ಬನ್ ಡೈಆಕ್ಸೈಡ್ ಬೇಕಾಗಿಲ್ಲ ಎಂಬುದಾಗಿ ತೀರ್ಮಾನ ಮಾಡುವಾಗ ಏನಾಗುತ್ತದೆ ನೋಡಿ. ನಮಗೆ ಯಾವಾಗಲೂ ದೇವರು ಎಲ್ಲವನ್ನು ಒಳ್ಳೆಯದಕ್ಕಾಗಿ ಇಟ್ಟಿದ್ದಾರೆ. ನಾವೇನ್ ಮಾಡುತ್ತೇವೆ, ದೇಹದಲ್ಲಿ ಕೊಬ್ಬಿರಬಾರದು ಎಂಬುದಾಗಿ ಹೇಳಿ ಇಡೀ ಕೊಬ್ಬನ್ನು ದೇಹದಿಂದ ತೆಗೆಯುವುದಕ್ಕೆ ಪ್ರಾರಂಭಿಸುತ್ತೇವೆ. 100% ಎಂಬುದಾಗಿ ಹೇಳುತ್ತಾರೆ. ಒಂದು ದಿನ ಕೊಬ್ಬಿಲ್ಲದೆ ಇದ್ದರೆ ನಮ್ಮ ದೇಹ ಏನಾಗುತ್ತದೆ ಅಂತ ಗೊತ್ತಾಗುತ್ತದೆ. ಅವಶ್ಯಕತೆಗೆ ತಕ್ಕ ಹಾಗೆ ಕೊಬ್ಬು ಎಲ್ಲವೂ ಬೇಕು, ಮಿತಿಮೀರಿ ಇರಬಾರದು. ನಾವು ಕೆಲವು ಸಮಯದಲ್ಲಿ ಅದನ್ನು ಕಡಿಮೆ ಮಾಡುತ್ತೇವೆ ಅಂತ ಹೇಳಿ ಸಂಪೂರ್ಣವಾಗಿ ಇಲ್ಲದೆ ಮಾಡುವಾಗ ಸಮಸ್ಯೆ ಬರುತ್ತದೆ. ಅದೇ ರೀತಿ ಇವರು ಮಾಡುತ್ತಾ ಇರುವಂತದ್ದು ರಾತ್ರಿ ಇಲ್ಲದೆ ಇರುವಾಗೆ ಮಾಡಬೇಕು, ಮನುಷ್ಯ ಎನರ್ಜಿ ಅಧಿಕವಾಗಿ ತೆಗೆದುಕೊಳ್ಳಬೇಕು ಅಂತ. ಸೂರ್ಯನಿಗಿಂತ ಅಧಿಕವಾದ ಎನರ್ಜಿ ಅಂತ ಹೇಳುತ್ತಿದ್ದಾರೆ. ಯಾವತ್ತೂ ಕೂಡ ದೇವರ ಸೃಷ್ಟಿಗಿಂತ ಅಧಿಕವಾಗಿ ಇವರಿಂದ ಮಾಡೋಕೆ ಆಗಲ್ಲ. ಕಡೆಯದಾಗಿ ಇನ್ನೊಂದು ಕಾರ್ಯ ನೋಡಲಿದ್ದೇವೆ, ಅದನ್ನು ಪ್ರಾರ್ಥನಾ ಮನವಿಯಾಗಿ ನೋಡಲಿದ್ದೇವೆ. ಈಗ ಅಮೆರಿಕಾದಲ್ಲಿ ಮ್ಯಾರಿಜುವಾನಾ ಎಂಬುದಾಗಿ ಹೇಳುವಂತಹ ಒಂದು ಡ್ರಗ್ಸ್ ಅಂದರೆ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಡ್ರಗ್ಸ್ ಎನ್ನುವಂಥದ್ದು ಔಷಧಿ ಎಲ್ಲದಕ್ಕೂ ಕೂಡ ಯೂಸ್ ಮಾಡುವಂತ ಒಂದು ಕಾರ್ಯವೇ. ಆದರೆ ಯಾವುದೇ ಒಂದನ್ನು ಕೂಡ ಅದನ್ನು ಪ್ರತ್ಯೇಕಿಸಿ ಅದನ್ನು ತಪ್ಪಾದಂತ ವಿಷಯಕ್ಕೆ ಯೂಸ್ ಮಾಡುವಾಗ ಅದು ತಪ್ಪಾಗಿ ಮಾರ್ಪಡುತ್ತದೆ ಅಲ್ವಾ. ಆಲ್ಕೋಹಾಲ್ ಎನ್ನುವಂಥದ್ದು ನಮ್ಮ ದೇಹದಲ್ಲಿ ಬೇಕಾದಷ್ಟು ಇದೆ. ನಾವು ತಿನ್ನುವಂತ ಆಹಾರದಲ್ಲಿ ನಿರ್ದಿಷ್ಟ ಅಳತೆಯಲ್ಲಿ ಆಲ್ಕೋಹಾಲ್ ಇರುತ್ತದೆ. ಅದನ್ನು ಪ್ರತ್ಯೇಕವಾಗಿ ತೆಗೆದು ಬೋಧೆಗಾಗಿ, ಒಂದು ಸಂತೋಷಕ್ಕಾಗಿ ಅಥವಾ ಉದ್ವೇಗಕ್ಕಾಗಿ ಮಾಡುತ್ತಾನೆ ಅಂದ್ರೆ ಅದು ಪಾಪವಾಗಿ ಮಾರ್ಪಡುತ್ತದೆ. ಇದು ಎಲ್ಲದಕ್ಕೂ ಕೂಡ ಅನ್ವಯಿಸುತ್ತದೆ. ಈಗ ಏನ್ ಮಾಡುತ್ತಾರೆ ಅಂದ್ರೆ, ಅಮೆರಿಕಾದಲ್ಲೊಂದು ಸರ್ವೆ ಮಾಡಿದ್ದಾರೆ. ಆ ಸರ್ವೆ ಏನ್ ಹೇಳುತ್ತದೆ ಅಂದ್ರೆ, ಈ ಮ್ಯಾರಿಜುವಾನಾ ಎನ್ನುವಂತಹ ಡ್ರಗ್ ಅನ್ನು ಹೆಚ್ಚು ಕಮ್ಮಿ 21.4 ಮಿಲಿಯನ್ ಜನರು ರಿಪೋರ್ಟೆಡ್ ಡೈಲಿ, ಅಂದ್ರೆ ಡೈಲಿ ಅದನ್ನು ತೆಗೆದುಕೊಳ್ಳುತ್ತಿದ್ದಾರಂತೆ. ನಾರ್ಮಲ್ ಆಗಿ ಸ್ಮೋಕಿಂಗ್ ಯೂಸ್ ಮಾಡುವಂತವ್ರು ಇದ್ದಾರೆ, ಸಿಗರೇಟ್, ಅದನ್ನು 19.9 ಮಿಲಿಯನ್ ಜನರು ದಿನವೂ ಕೂಡ ಸ್ಮೋಕ್ ಮಾಡುತ್ತಾರೆ. ಆದರೆ ಮ್ಯಾರಿಜುವಾನಾ ಎನ್ನುವಂತ ಡ್ರಗ್ ಅನ್ನು 21.4 ಮಿಲಿಯನ್ ಜನರು ಯೂಸ್ ಮಾಡುತ್ತಿದ್ದಾರೆ. ಸೊ ಯೌವನಸ್ಥರು ಇದರಿಂದ ಅಧಿಕವಾಗಿ ಬಾಧಿಸಲ್ಪಡುತ್ತಾ ಇದ್ದಾರೆ. ಪ್ರತಿದಿನ ಇದನ್ನು ಒಂದು ಸಾರಿ ತೆಗೆದುಕೊಳ್ಳುತ್ತಾರೆ, ಇಲ್ಲಾಂದ್ರೆ ಒಂದು ದಿನಕ್ಕೆ ಅಧಿಕ ಸಾರಿ ಅವರು ತೆಗೆದುಕೊಳ್ಳುತ್ತಾರೆ. ಇದು ಒಂದು ಕಡೆ ಜನರನ್ನು ಅಧಿಕವಾಗಿ ಈ ಮ್ಯಾರಿಜುವಾನಾ ಡ್ರಗ್ ಬಾಧಿಸುತ್ತದೆ ಎಂಬುದಾಗಿ ಅವರು ಹೇಳಿದ್ದಾರೆ. ಇದು ಒಂದು ಕಡೆ ಹಾಗೆ ಇರಲಿ. ಸಮೀಪದಲ್ಲಿ ನಡೆದದ್ದು ನಾನು ಹೇಳುತ್ತಿರುವಂತಹ ಇದು ಸಂಚಿಕೆ ತೆಗೆಯುವುದಕ್ಕಿಂತ ಮುನ್ನ ಬ್ಯಾಂಗ್ಳೂರಲ್ಲಿ ಒಂದು ಬಹಳ ಮುಖ್ಯವಾದ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ನೋಡುವುದಾದರೆ 7,000 ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂದ್ರೆ ಕಾಲೇಜಲ್ಲಿ ಓದುವಂತವರಿಗೆ, ಆ ವಿದ್ಯಾರ್ಥಿಗಳಿಗೆ ನೋಡುವುದಾದರೆ HIV ಪಾಸಿಟಿವ್ ಆಗಿ ಇದೆ. ಇದು ಆಶ್ಚರ್ಯಕರವಾದಂತಹ ಸಂಗತಿ. ಓದುವಂತಹ ವಿದ್ಯಾರ್ಥಿಗಳಿಗೆ HIV ಪಾಸಿಟಿವ್ ಆಗಿದೆ. ಇದು ಒಂದು ಕಡೆ ಇದೆ. ನೀವೀಗ ಗಮನಿಸುವುದಾದ್ರೆ ಕೇರಳ ಹಾಗೂ ತಮಿಳುನಾಡು ಸೇರಿ
ಡ್ರಗ್ಸ್ ಅನ್ನು ತಡೆಗಟ್ಟುವುದಕ್ಕೆ ಬಹಳ ಮುಖ್ಯತ್ವವನ್ನು ಕೊಟ್ಟು ಯೌವನಸ್ಥರನ್ನು ಸಂರಕ್ಷಿಸುವುದಕ್ಕೆ ಒಂದು ಕಠಿಣ ಕ್ರಮ ತೆಗೆದುಕೊಳ್ಳುತ್ತಿದ್ದಾರೆ. ಹಾಗಂದ್ರೆ ಇಲ್ಲಿ ಇದು ಈಗಾಗಲೇ ಅಧಿಕವಾಗಿ ಒಕ್ಕುಬಳಿಕೆಯಲ್ಲಿದೆ. ಒಂದು ಕಾಲಘಟ್ಟದಲ್ಲಿ ತಮಿಳುನಾಡು ಅಧಿಕ ಡ್ರಗ್ಸ್ ಉಳ್ಳಂತ ಪಟ್ಟಣವಾಗಿತ್ತು. ಈಗ ಇಲ್ಲಿ ಈಗಾಗಲೇ ಮಾದಕ ವಸ್ತುಗಳೆಲ್ಲವೂ ಕೂಡ ಉಚ್ಚಘಟ್ಟದಲ್ಲಿದೆ. ಅಷ್ಟು ಸಾಕಾಗದೆ ಈಗ ಡ್ರಗ್ಸ್ ಇದೆ. ಈಗ HIV ಪಾಸಿಟಿವ್, ಇನ್ನೊಂದು ಕಡೆ ಮ್ಯಾರಿಜೋನಾ. ಈಗ ಲೋಕದಾದ್ಯಂತ ನೋಡ್ರಿ, ನಿರ್ದಿಷ್ಟವಾಗಿ ಯೌವನಸ್ಥರನ್ನೇ ಗುರಿ ಮಾಡಿಟ್ಟುಕೊಂಡು ಅವರನ್ನು ಅಳಿಸುವಂತ ಒಂದು ಕಾರ್ಯಗಳು ನಡೀತಾ ಇದೆ. ಇದನ್ನೊಂದು ಪ್ರಾರ್ಥನಾ ಮನವಿಯಾಗಿ ಹೇಳಿ ಮುಗಿಸಲು ಬಯಸ್ತೇನೆ. ಅಂದರೆ ನಮಗೆ ಗೊತ್ತಿಲ್ಲ, ನಮ್ಮ ಮಕ್ಕಳು ಹೋಗುತ್ತಾರೆ ಬರುತ್ತಾರೆ, ಆದ್ರೆ ಇವತ್ತು ಹೆತ್ತವರಿಗೆ ತಿಳಿಯದೆ ಹೇಗೆ ಪಾಪ ಮಾಡುವುದು ಎನ್ನುವಂಥದ್ದೇ ದೊಡ್ಡ ವಿಷಯವಾಗಿದೆ. ಅಂದರೆ ಸ್ಕೂಲಲ್ಲಾಗಿರಲಿ, ಕಾಲೇಜಲ್ಲಾಗಿರಲಿ, ಅಷ್ಟೇ ಯಾಕೆ ಶಾಲೆಯಲ್ಲಿಯೇ ನಾವು ಸ್ಕೂಲಲ್ಲಿದ್ದಾಗ ನಾವು ಮಾಡಿದಂಥ ತಪ್ಪುಗಳೆಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಅದು ತಪ್ಪೇ ಅಲ್ಲ, ಅಷ್ಟರ ಮಟ್ಟಿಗೆ ಅದು ಸರ್ವೇ ಸಾಧಾರಣ. ಆದರೆ ಇಂದಿನ ಪರಿಸ್ಥಿತಿ ನೀವು ನೋಡುವುದಾದ್ರೆ ಬಹಳ ಕ್ರೂರವಾಗಿ ಇದೆ. ಒಂದು ದೇಶವನ್ನು ಹೇಳುವುದಕ್ಕೆ ನಾನು ಬಯಸ್ತಿಲ್ಲ, ಆ ದೇಶದಲ್ಲಿ ತೆಗೆದು ನೋಡುವಾಗ ಶಾಲೆಯಲ್ಲಿ ಓದುತ್ತಾ ಇರುವಂಥ ಎಷ್ಟೋ ಹೆಣ್ಣು ಮಕ್ಕಳು ಗರ್ಭಧರಿಸಿದ್ದಾರೆ ಎಂಬುದಾಗಿ ನೋಡುತ್ತೇವೆ. ಹಾಗಾದರೆ ಎಷ್ಟು ಮೋಸಕರವಾದಂತಹ ಹಂತಕ್ಕೆ ಇವತ್ತು ಲೋಕವು ಹೋಗುತ್ತಾ ಇದೆ. ನಾಶನಕ್ಕೂ ಮುನ್ನ ಭೂಮಿ ಕ್ರಮ ತಪ್ಪಿ ಹೋಗುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ನಾವು ಈ ರೀತಿಯಾದ ಪರಿಸ್ಥಿತಿಯನ್ನು ಒಂದು 40 ವರ್ಷದ ಹಿಂದೆ ನೋಡೋದಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಅಷ್ಟು ಕ್ರೂರವಾಗಿ ಇದೆ. ಯೌವನಸ್ಥರಿಗೋಸ್ಕರ ಪ್ರಾರ್ಥನಾ ಮನವಿಯಾಗಿ ನಾನು ಕಳೆದ ಸಾರಿ ಹೇಳಿದೆ, ಇವತ್ತು ಹೇಳ್ತಿದ್ದೇನೆ, ಸಭೆಯಲ್ಲಿರುವಂತ ಯೌವನಸ್ಥರಿಗೋಸ್ಕರವಾಗಿ ದಯವಿಟ್ಟು ಸ್ಪೆಷಲ್ ಆಗಿ ಪ್ರಾರ್ಥಿಸಿರಿ. ಯಾಕಂದ್ರೆ ಅವರ ಮನಸ್ಥಿತಿಯೇ ಇವತ್ತು ಯಾವುದು ತಪ್ಪು ಸರಿ ಎಂಬುದಾಗಿ ತಿಳಿಯದೇ ಇರುವಂತ ಮನಸ್ಥಿತಿಯಲ್ಲಿದ್ದಾರೆ. ಒಂದು ಕಾಲದಲ್ಲಿ ಆತ್ಮಿಕ ಉಳ್ಳವರು ನಮಗೆ ಸರಿ ತಪ್ಪು ಯಾವುದೆಂಬುದಾಗಿ ದೇವರಾತ್ಮ ನಮಗೆ ತಿಳಿಸಿಕೊಟ್ರು. ಇವತ್ತು ಸಭೆಯಲ್ಲಿ ಆ ರೀತಿಯಾದ ಉಪದೇಶಗಳಿಲ್ಲ. ಸಭೆಯಲ್ಲಿ ಯಾವುದು ಸರಿ ತಪ್ಪು ಎಂಬುದಾಗಿ ಹೇಳುವಂತ ಬೋಧನೆಗಳು ಬಹುತೇಕ ಸಭೆಗಳಲ್ಲಿ ಇಲ್ಲ. ಈಗ ಸಭೆಯೆಲ್ಲ ನಿಮ್ಮನ್ನು ಸಂತೋಷವಾಗಿ ಇಟ್ಟುಕೊಳ್ಳಬೇಕೆಂದು ನೆನೆಸ್ತಿದೆ. ಲೋಕವು ಸಂತೋಷವಾಗಿಡಬೇಕೆಂದು ಬಯಸ್ತಿದೆ, ಯಾರನ್ನು ತಿದ್ದಬೇಕೆಂದು ಬಯಸ್ತಿಲ್ಲ. ಇಲ್ಲಿ ತಿದ್ದುವಂಥದ್ದು ಬಹಳ ಅವಶ್ಯವಾಗಿದೆ. ಸಭೆಯಲ್ಲಿರುವಂಥ ಯೌವನಸ್ಥರಿಗಾಗಿ, ಲೋಕದಲ್ಲಿರುವಂಥ ಯೌವನಸ್ಥರಿಗಾಗಿ ಪ್ರಾರ್ಥಿಸಿರಿ. ಇಲ್ಲ ಅಂದ್ರೆ ಮುಂದಿನ ತಲೆಮಾರು ಬಹಳ ಕ್ರಮ ತಪ್ಪಿ ಹೋಗುತ್ತದೆ. ಲೋಕವು ನಾಶನಕ್ಕೆ ನೇರವಾಗಿ ಹೋಗುತ್ತಿದೆ. ಇದರ ನಡುವೆ ಕರ್ತನಾಗಿರುವ ಯೇಸು ಕ್ರಿಸ್ತನ ಬರೋಣವೂ ಕೂಡ ಸಂಭವಿಸುತ್ತದೆ. ದೇವರ ಬರೋಣ ತಡವಾದ್ರೆ ಮತ್ತೆ ನಿಮ್ಮನ್ನು ಸಂಧಿಸುತ್ತೇವೆ. ಗಾಡ್ ಬ್ಲೆಸ್ ಯು.